ಪಾಟೀಲ್ ಯತ್ನಾಳ್ ಸಾಹೇಬರು ಕೆಳದಲ್ಲಿ ದುರ್ಗಾದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಪಾಟೀಲ್ ಸಾಹೇಬರಿಗೆ ಬಸನಗೌಡ ಪಾಟೀಲ್ ಸಾಹೇಬರಿಗೆ ಮುಂದಿನ ಮುಖ್ಯಮಂತ್ರಿಗಳಿಗೆ प्रचोदयात् ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ಭೂಮಿ ಪೂಜೆ ಮಾಡಲಾಗುವುದು. ದಯವಿಟ್ಟು ಮಾನ್ಯ ಶಾಸಕರು, ನಗರ ಸಭೆ ಸದಸ್ಯರು ಬರ್ರಿ. ಹೆಣ್ಮಕ್ಳು ಮಾಡ್ರಿ. ಬರ್ರಿ ನೀವು त्रंबकाय त्रिकांतकालाय रुद्राय नीलकंठाय मृत्युंजयाय सर्वेश्वराय श्रीमन्महादेवाय नमः। ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಮಾನ್ಯ ಶಾಸಕರು ವೇದಿಕೆ ಮೇಲೆ ಆಸನರಾಗ್ತಾ ಇದ್ದಾರೆ. ದಯವಿಟ್ಟು ನಗರಾಭಿವೃದ್ಧಿ ಅಧ್ಯಕ್ಷರು ಗಂಗಾಧರ ಸಂಬಣಿ ಸರ್ रात्री बंद कर क्लियर कैमरा ನಮ್ಮ ನಗರ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ಅನುದಾನ ಅಡಿಯಲ್ಲಿ ತಾಯಿ ದುರ್ಗಾದೇವಿ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಸುಮಾರು 30 ಲಕ್ಷವನ್ನು ಅನುದಾನ ನೀಡಿರುತ್ತಾರೆ. ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ. ಅದೇ ರೀತಿ ಈ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಶಿವರುದ್ರು ಬಾಗಲಕೋಟೆ ಅವರಿಗೂ ಸಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದೆ ಬನ್ನೂರ್ ಸರ್ ಹಾಗೂ ಇನ್ನುಳಿದ ಎಲ್ಲ ವೇದಿಕೆ ಮೇಲೆ ಆಸನರಾದಂತ ಎಲ್ಲ ಗಣ್ಯಮಾನ್ಯರಿಗೆ ಭಜಂತ್ರಿ ಸಮಾಜದ ವತಿಯಿಂದ ಹೃದಯಪೂರ್ವಕ ಸ್ವಾಗತ. ನಾನು ಕೃಷ್ಣ ಅಂತ ಈ ಓಣಿಯ ಸಮಾಜದ ಒಬ್ಬ ಯುವಕ. 1995-96ರಲ್ಲಿ ನಮ್ಮ ಸಮಾಜದ ಸಂಘ ಮೊದಲಿಗಾಗಿ ನೋಂದಣಿ ಮಾಡಿಸಿ ಸಂಘವನ್ನು ಚಾಲನೆ ಮಾನ್ಯ ಶಾಸಕರ ಮೂಲಕ ಮಾಡಲಾಯಿತು. ಅವತ್ತಿನ ಶಾಸಕರು ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ನಮ್ಮ ಸಮಾಜಕ್ಕೆ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಅವತ್ತಿನ ದಿನ ಈ ಕಾಲಮ್ಮು ಈ ದೇವಿ ಗುಡಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೇವೆ. ನಮ್ಮ
ನಗರಸಭೆಯ ಮೂಲಕ 18% ಹಣದಲ್ಲಿ ನಿರ್ಮಾಣ ಮಾಡಿಕೊಟ್ರು. ಅದಾದ ನಂತರ ದೇವಿ ಗುಡಿಯಲ್ಲಿ ದೇವರ ಮೂರ್ತಿಯನ್ನು, ದುರ್ಗಾದೇವಿ ಮೂರ್ತಿಯನ್ನು ಎಲ್ಲಿ ಮಾಡಿಸಿದ್ರಿ ಕೃಷ್ಣ ಅಂತ ಸಾಹೇಬರು ಕೇಳಿದ್ರು. ಪಂಚಲಾಪುರದಲ್ಲಿ 11,500 ರೂಪಾಯಿ ಕೊಟ್ಟು ಮಾಡಿಸಿದ ದೇವಸ್ಥಾನ ಅಂತ ಹೇಳಿದೆವು. ಹಣವನ್ನು ಸಿದ್ದೇಶ್ವರ ಸಂಸ್ಥೆಯಿಂದ ಸಾಹೇಬರು ನಮ್ಮ ದೇವಿ ಸಿದ್ದೇಶ್ವರ ಬ್ಯಾಂಕಿನಿಂದ ಸಾಹೇಬರು ಬ್ಯಾಂಕಿನ ಅಧ್ಯಕ್ಷರಿದ್ರು. ಸಾಹೇಬರು PA ಆಪ್ತ ಸಹಾಯಕರು ತೆಂಗನಾಳ್ ಸರ್, ಬಿರಾದರ್ ಸರ್ ಅಂತಿದ್ರು. ನಮ್ಮ ಕಾರ್ಯಕ್ರಮ ಉದ್ಘಾಟನಾ ಮೆರವಣಿಗೆ ಕಾರ್ಯಕ್ರಮ ದಿನ ಬಂದು ಗುಡಿಯ ಮುಂದೆ, ಈ ದೇವಸ್ಥಾನದ ಮುಂದೆ ಬಂದು 11,500 ರೂಪಾಯಿ ಚೆಕ್ಕವನ್ನು ಈ ಮೂರ್ತಿ ಸಲುವಾಗಿ ನೀಡಿದ್ರು. ಅವತ್ತಿನ ಶಾಸಕರು ಇವತ್ತಿನವರೆಗೂ ಸಹ ನಮ್ಮ ಸಮಾಜದ ಹಿಂದೆಡೆ ಬಹಳಷ್ಟು ನಮ್ಮ ಸಮಾಜವನ್ನು ಹಿಡ್ಕೊಂಡು ಹೋಗಿದಾರ. ನಮ್ಮ ಹಿಂದೆ ಅವರು ಇದ್ದಾರ. ಆಮೇಲೆ ನಾವು ಸಹ ಈ ಓಣಿಯಲ್ಲಿ ಇರುವಂತ ಎಲ್ಲಾ ನಮ್ಮ ಸಮಾಜದವರು ಗೌಡರನ್ನು ಬಿಟ್ಟು ಬೇರೆ ಭಾವನೆಗಳನ್ನು ಇಲ್ಲ. ಯಾವುದೇ ಚುನಾವಣೆಯಲ್ಲಿ ಇವತ್ತಿನವರೆಗೆ ಅವರ ಎಲ್ಲ ಚುನಾವಣೆಗಳನ್ನು ಸಹ ನಾವು ಗೌಡರ ಪರವಾಗಿ ಮಾಡಿದ್ದೇವೆ. ನಮ್ಮ ಸಮಾಜ ಯಾವಾಗಾದ್ರೂ ಗೌಡರು ನಮ್ಮನ್ನು ಎಂದೂ ಬಿಟ್ಟಿಲ್ಲ. ಮಧ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆವು, 51,000 ರೂಪಾಯಿ ದೇಣಿಗೆ ಕೊಟ್ಟರು ನೋಡ್ರು. ಇನ್ನಿತರ ಯಾವುದೇ ಒಂದು ನಮ್ಮ ಜಾತ್ರೆ ಸಮಾರಂಭದಲ್ಲಿ ಅನ್ನ ಪ್ರಸಾದಕ್ಕಾಗಿ ನಾವು ಯಾರೇ ಹೋದ್ರು ಗೌಡರು ಇಲ್ಲ ಅಂತ ಹೇಳಿಲ್ಲ. ಅದೇ ರೀತಿ ಇವತ್ತು ಮತ್ತೆ ಇನ್ನೂ ಒಂದ್ಸಲ ಜೀವನೋದ್ಧಾರ ಮಾಡ್ಬೇಕಂತ ಗೌಡರಲ್ಲಿ ಕೇಳ್ಕೊಂಡಾಗ ಸಮಾಜದವರು 30 ಲಕ್ಷ ಅನುದಾನ ಗೌಡರು ಕೊಟ್ಟಿದ್ದಾರೆ. ಮುಜರಾ ಇಲಾಖೆಯಿಂದ 10,000, 10 ಲಕ್ಷ, 20 ಲಕ್ಷ ಅವರ ಅನುದಾನದಲ್ಲಿ, ಶಾಸಕರ ಅನುದಾನದಲ್ಲಿ ನೀಡಿರ್ತಾರ. ಅದಕ್ಕೆ ಗೌಡರಿಗೆ ನಾವೆಂದೂ ನಮ್ಮ ಸಮಾಜದವರು ಮರೆಯಲಾರದಂತ ವಿಚಾರ. ಇವತ್ತು ಬಂದು ಭೂಮಿ ಪೂಜೆ ಮಾಡಿದ್ದಕ್ಕೆ ತುಂಬಾ ಹೃದಯಪೂರ್ವಕ ಸ್ವಾಗತ. ಅದಾದ ನಂತರ ಶಿವರುದ್ರ ಬಾಗಲಕೋಟ್ ಇವರಿಗೆ ನಗರಸಭೆ ಸದಸ್ಯರಾದ ರಾಮು ಭಜಂತ್ರವರಿಂದ ಸನ್ಮಾನ ಮಾಡಲಾಗುವುದು. ಅವರಿಗೆ ಕೃಷ್ಣ ತೆಲಗಿ ಅವರಿಂದ ಸನ್ಮಾನ ಮಾಡಲಾಗುತ್ತದೆ ಮತ್ತು ಹರಳೆಯ ಸಮಾಜ ಅಧ್ಯಕ್ಷರಿಂದ ಶ್ರೀನಿವಾಸ್ ಶಾಪುರ್ ಅವರಿಗೆ ವಿಮ್ಸಿ ಸತ್ಯಪ್ಪ ಭಜಂತ್ರ ಅವರಿಂದ ಸನ್ಮಾನಿಸಲಾಗುತ್ತದೆ. ರಾಹುಲ್ ಜಾಧವ್ ನಗರಸಭಾ ಸದಸ್ಯರಿಗೆ ಕೃಷ್ಣ ಭಜಂತ್ರ ಅವರಿಂದ ಸನ್ಮಾನಲಾಗುವುದು. ಅಧ್ಯಕ್ಷರಾದ ಶಿವರಾಜ್ ಗನೂರ್ ಅವರಿಗೆ ಪರಶುರಾಮ್ ಭಜಂತ್ರ ಅವರಿಂದ ಜೋಗಿ ಸಮಾಜ ಅಧ್ಯಕ್ಷರ ನಾನಾ ಕಾಸರ್ ಅವರಿಗೆ ಸಂತೋಷ್ ಶರಣಯ್ಯ ಮಠಪತಿ ಅವರಿಗೂ ಸಹ ಸಮಾಜದ ವತಿಯಿಂದ ಮಾಲಾರ್ಪಣೆ. ಪರಶುರಾಮ್ ಭಜಂತ್ರಿ ಅವರಿಂದ ಮೇಸ್ತ್ರಿ ಪರಶುರಾಮ್. ಶಾಂತಾಬಾಯಿ ಭಜಂತ್ರಿ ಅವರಿಂದ
ಶ್ರೀ ದುರ್ಗಾದೇವಿ ಮಾತಾ ಕಿ, ಭಾರತ್ ಮಾತಾ ಕಿ. ಇವತ್ತಿನ ದಿವಸ ನಮ್ಮ ಭಜಂತ್ರಿ ಸಮಾಜದ ದುರ್ಗಾದೇವಿ ಜೀರ್ಣೋದ್ಧಾರದ ಕಾರ್ಯಕ್ರಮದ ಭೂಮಿ ಪೂಜಾ ಸಮಾರಂಭಕ್ಕೆ ಆಗಮಿಸಿದಂತ ನಿಮ್ಮೆಲ್ಲರ ಹಿಂದಿನ ಕೇಂದ್ರದ ಸಚಿವರು, ಜನಪ್ರಿಯ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ರವರೇ, ಅದೇ ರೀತಿ ನಮ್ಮ ಇನ್ನೋರ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ರಾಹುಲ್ ಜಾಧವ್ ಅವರವರೇ, ನಮ್ಮ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾದಂಥ ಗುರುರಾಜ್ ಗಂಗನಹಳ್ಳಿ ಅವರೇ, ಮಲ್ಲಮ್ಮಕ್ಕ ಜೋಗೂರ್ ಅವರೇ, ನಮ್ಮ ಹೊಟ್ಕರ್ ಸಮಾಜದ ಅಧ್ಯಕ್ಷರು ಗೋಪಿ ಹೊಟ್ಕರ್ ಅವರೇ, ಮತ್ತು ಉಪ್ಪಾರ ಸಮಾಜದ ಅಧ್ಯಕ್ಷರಾದಂಥ ಬಸವರಾಜ ಗಣೂರ್ ಅವರೇ, ನಮ್ಮ ಭುವಿ ಸಮಾಜದ ಅಧ್ಯಕ್ಷರಾದಂಥ ಭುವಿ ಅವರೇ, ಶಂಕರ್ ಬುಗಾರ್ ಅವರೇ, ಹಳೆಯ ಸಮಾಜದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಶಾಪೂರ್ ಅವರೇ, ಶಂಕರ್ ಬನ್ನೂರ್ ಅವರೇ, ಮತ್ತು ನಮ್ಮ ಹಿರಿಯರು ಈ ಮಲ್ಲಿಕಾರ್ಜುನ ಪತ್ತಿನ ಸಹಕಾರಿ ಸಂಘದ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದಂಥ ಶರಣಯ್ಯ ಮಠಪತಿ ಅವರೇ, ಈ ಒಂದು ಸಮಾಜದ ಅಧ್ಯಕ್ಷರಾದಂಥ ಶ್ರೀಮಂತ್ ಭಜಂತ್ರಿ ಅವರೇ, ರಾಮು ಭಜಂತ್ರಿ ಅವರೇ, ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರೇ, ಈ ಸಮಾಜದ ಎಲ್ಲ ಗುರು ಹಿರಿಯರೇ ಮತ್ತು ಜೋರಾಪುರ ಪೇಟದ ಎಲ್ಲ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ವಾರ್ಡ್ನಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮಗೆಲ್ಲ ಇವತ್ತು ಹೆಮ್ಮೆಯ ವಿಷಯ. ಇವತ್ತು ಅಂದ್ರೆ ಒಂದು 3 ತಾಸೊಳಗೆ 1 ಕೋಟಿ ರೂಪಾಯಿ ಅಭಿವೃದ್ಧಿ ಅಂದ್ರೆ ನಮ್ಮ ಪುರಾತನ ದೇವಸ್ಥಾನ ಏನು ನಮ್ಮಲ್ಲಿ ಲೋಣಿ ಚಾಳ್ ನಾಶೇಶ್ವರ ಅಂಗಡಿ ಬಲ್ಲಿ ಐತಿ, ಹನುಮಂಜರ ಗುಡಿದು, ಅದಕ್ಕೆ 30 ಲಕ್ಷ ರೂಪಾಯಿ, ನಮ್ಮ ಬಸವೇಶ್ವರ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿ, ಭಜಂತ್ರಿ ಸಮಾಜಕ್ಕೆ 30 ಲಕ್ಷ ರೂಪಾಯಿ, ಮತ್ತು ನಮ್ಮ 9 ನಂಬರ್ ಶಾಲೆಗೆ 20 ಲಕ್ಷ ರೂಪಾಯಿ. ಹೀಗೆ ಇವತ್ತು ಸರ್ಕಾರ ಯಾವುದೇ ಇರಲಿ, ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಇಷ್ಟೊಂದು ಅನುದಾನ ತಂದು ವಿಜಯಪುರವನ್ನು ಅಭಿವೃದ್ಧಿ ಮಾಡುವಂತ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಮೊಟ್ಟ ಮೊದಲಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ ಕಿತ್ತಾಡ್ಕೊಡ್ತೀನಿ. ಯಾಕಂದ್ರೆ ವೇದಿಕೆ ನೋಡಿದ್ರೆ ಎಲ್ಲ ವಿಜಯಪುರ ಎಲ್ಲ ಸಮಾಜದವ್ರದ ಇವತ್ತು ಬಹಳ ನಮಗೆ ಖುಷಿ ಆಗೋದಂದ್ರೆ ಎಲ್ಲ ಸಣ್ಣ ಸಣ್ಣ ಸಮಾಜಗಳನ್ನ ಹಿಡ್ಕೊಂಡು ದೇವಸ್ಥಾನ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಈ ರೀತಿ ಸಣ್ಣ ಸಣ್ಣ ಸಮಾಜವನ್ನ ಎತ್ತಿ ಹಿಡಿದು ಅಭಿವೃದ್ಧಿಯನ್ನು ಮಾಡತ್ತಿದ್ದಕ್ಕೆ ಯಾವ್ದಾದ್ರು ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಶಾಸಕರು ಇದ್ರೆ ಅದಕ್ಕೆ ಸನ್ಮಾನ ಬಸವನಗೌಡ ಪಾಟೀಲ್ ಯತ್ನಾಳ್ ತಿಳ್ಬೇಕಾಗ್ತದೆ. ಯಾಕಂದ್ರೆ 5 ಲಕ್ಷ 10 ಲಕ್ಷ ರೂಪಾಯಿ ತಗೋಬೇಕಂದ್ರೆ ನಾವು ಚಪ್ಪಲ್ ಹಿಡ್ದಾಕಿತ್ತು. 5 ಲಕ್ಷ 10 ಲಕ್ಷ ತಗೋಬೇಕಾದ್ರೆ ಬಹಳ ಬಡದಾಡ್ಬೇಕಾಕಿತ್ತು. ಅಂದ್ರೆ ನಮ್ಮ ರಾಮು ಭಜಂತ್ರಿ ಅವರು, ಶ್ರೀಮಂತ್ ಅವರು ಬಹಳ ಬೆನ್ನತ್ತಿದ್ರು. ಅವ್ರು ನಮ್ಗೆ ಅನುದಾನ ಹಾಕಿಸ್ಕೊಡ್ರಿ ದೇವಸ್ಥಾನಕ್ಕೆ. ಮೊನ್ನೆ ಅವ್ರದ್ದು ಎಷ್ಟನೇ ವರ್ಷ, 25 ವರ್ಷ ಐತ್ಲ ಕಾರ್ಯಕ್ರಮ, 25ನೇ ವರ್ಷದ್ದು ಕುಂಭಮೇಳ ಮಾಡಿದ್ರು. ಅವಾಗ ಸಾಹೇಬರು ಅನುಪಸ್ಥಿತಿ ಒಳಗೆ ಬಹಳ ಒಳ್ಳೆ ವಿಜೃಂಭಣೆಯಿಂದ ಕುಂಭಮೇಳ ಪ್ರಸಾದ, ಪ್ರತಿ ವರ್ಷ ಜಾತ್ರೆ, ದೇವಿಗೆ 2 ಹೊತ್ತು ಪೂಜೆ ಇರ್ಬೋದು. ಈ ರೀತಿ ಒಂದು ಸಣ್ಣ ಸಮಾಜ ಇದ್ರೂ ಕೂಡ ವಿಜಯಪುರ ಮಾದರಿ ಸಮಾಜ ಯಾವ್ದಾದ್ರು ಇದ್ರೆ ಅದು ಭಜಂತ್ರಿ ಸಮಾಜ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ವಿಶೇಷವಾಗಿ ಇವತ್ತು ನಮ್ಮ ವಾರ್ಡ್ನಲ್ಲಿ ಯಾವ ರಸ್ತೆಗಳೇ ಉಳಿದಿಲ್ಲ, ಒಂದು ರಸ್ತೆ ಉಳಿದಿಲ್ಲ. ಯಾಕಂದ್ರೆ ಸುಮಾರು ಒಂದು 5-6 ಕೋಟಿ ರೂಪಾಯಿ ನಾವು ನಗರಸಭೆ ಸದಸ್ಯರಾಗಿದ್ದ ಮುಂಚೆನೆ ಅನುದಾನ ಹಾಕೊಟ್ರು. ಇವತ್ತಿನ ಇದು ರೋಡ್ ನೋಡ್ಬೋದು, ಹೈಮಾಸ್ಕ್ ಇರ್ಬೋದು, ಈ ಸ್ಟ್ರೀಟ್ ಲೈಟ್ ಇರ್ಬೋದು, ಈ ಎಲ್ಲ ಒಳಗಿನ ಡ್ರೈನೇಜ್ಗಳು ಎಷ್ಟು ಸಣ್ಣ ಸಣ್ಣ ಸಂದಿದಾವ್. ಅಂದ್ರೆ ನಾವು ಚುನಾವಣೆ ನಿಂತಾಗ ಸಾಹೇಬರು ಹೇಳಿದ್ರು, ಅವರು ಕ್ಯಾನ್ವಾಸ್ ಬಂದಾಗ ಬಹಳ ಸಣ್ಣ ಸಣ್ಣ ಸಂದಿದ್ದು, ಮಲ್ಲಮ್ಮಕ್ಕವ್ರ ಮನೆಯಿಂದ ಇದೆಲ್ಲ ಸಂಧಿ ಒಳಗ ಈ ನಮ್ಮ ದರ್ಗಾ ಬಲ್ಲಿ ಸಣ್ಣ ಸಣ್ಣ ಸಂದಿದ್ದು. ಹೆಂಗಂದ್ರೆ ಅಲ್ಲೇ ರಾಡಿ ಪಾಪ ನಮ್ಮೆಲ್ಲ ಹೆಣ್ಮಕ್ಳು ಅಲ್ಲೇ ಹುಡುಗರು ಆಟ ಆಡೋದು ಅಲ್ಲೇ ಇರೋದು. ಒಂದು ಸರಿಯಾಗಿ ಒಂದು ಡ್ರೈನೇಜ್ ವ್ಯವಸ್ಥೆ ಇದ್ದಿದ್ದಿಲ್ಲ. ಯಾಕಂದ್ರೆ 10 ದಿವಸಿಗೆ 15 ದಿವಸಿಗೊಮ್ಮೆ ಡ್ರೈನೇಜ್ ಬಂದ್ ಹಾಕಿದ್ದು. ಗೌಡ್ರು ಹೇಳಿವ್ರಿ ಇಲೆಕ್ಷನ್ ಬಂದಾಗ, ನೀವು ಉಳಿದಿದ್ದು ಯಾವ್ದಾರು ಕೆಲಸ ಮಾಡ್ತೀವಿ ಬಿಡು, ಪೈಲ ಈ ಸ್ಲಮ್ಗಳು ಏನದಲ್ಲ ಇವು ಡೆವಲಪ್ಮೆಂಟ್ ಮಾಡಕ್ ಹೇಳಿದ್ರು ಗೌಡ್ರು. ಅದಕ್ಕೆ ನಮ್ಮ ಪೂರಾ ನಮ್ಮ ಏನು ಹಳೆ ಇದು ಮರಗಂಗುಡಿಯಿಂದ ಬರುವಂತ ಓಣಿಗಳಿರ್ಬೋದು, ಭಜಂತ್ರಿ ಸಮಾಜ ಇರ್ಬೋದು, ನಾವು ಇವತ್ತು ನಗರಸಭೆಯಿಂದ ಹೈಮಾರ್ಕ್ಸ್ ಇದು ಹಾಕೊಂಡೇವು, ನಾವು ಏನು ಬಲ್ಬ್ ಹಾಕೊಂಡೇವು, HRC ಪೋಲ್ಗಳು ಹಾಕೊಂಡೇವು ನಾವು. ಅಂದ್ರೆ ರೀಎನ್ಫೋರ್ಸ್ಮೆಂಟ್ ಕರೆಂಟ್ ಹೊಡಿಲ್ಲ ಅಂತಾವ್. ಸಂಧಿ ಒಳಗೆ ಏನಾಗಿತ್ತು ಅಂದ್ರೆ ಪರಿಸ್ಥಿತಿ, ಎಲ್ಲ ಸಂಧಿ ಒಳಗೆ ಲೈಟ್ಗಳು ಸುಲ್ಕೆ ಹಾಕ್ಬೇಕಂದ್ರೆ ಕಂಬಗಳು ಇದ್ದಿದ್ದಿಲ್ಲ. ಯಾಕಂದ್ರೆ ಸಿಮೆಂಟ್ ಕಂಬ ಒಳಗೆ ಹೋಗುದಿಲ್ಲ. ಪಾಪ ಎಲ್ಲರೂ ಆ ಮನೆಗೆ ಈ ಮನೆ ಕಟ್ಕೊಂಡು ಟೆಲಿಫೋನ್ ಕಂಬಕ್ಕೆ ಲೈಟ್ಗಳು, ಈ ಮನೆಗಳಿಗೆ ಲೈಟ್ಗಳು, ಈ ರೀತಿ ಇದ್ದು. ಅದಕ್ಕೆ ಎಲ್ಲಾನು ಪೂರಾ ಇವತ್ತು ಒಂದೇ ಒಂದು
ಎಲ್ಲಿ ಬಲ್ಪ್ಗಳು ಇರ್ಬೋದು ಮತ್ತು ರೋಡ್ ಮಾಡೋಕ್ಕಿಂತ ಮುಂಚೆ ಡ್ರೈನೇಜ್ಗಳು, ಯಾಕಂದ್ರೆ ಇದು ಮೇನ್ ರೋಡ್ ಇತ್ತು, ಸಾಹೇಬ್ ರೋಡ್ ಹಾಕಿದ್ರು, ಸಾಹೇಬರಿಗೆ ವಿನಂತಿ ಮಾಡ್ಕೊಂಡು ತಾಬಡ್ತೋಬಡಿ ಹೇಳಿ ಪೂರಾ ಸಿದ್ದೇಶ್ವರ ವಾಟರ್ ಟ್ಯಾಂಕ್ ಹಿಡ್ಕೊಂಡು ಸಿದ್ದೇಶ್ವರ ಬ್ಯಾಂಕ್ ಪಟ್ಟ 9 ಇಂಚಿನ ಪೈಪ್ಗಳನ್ನು ಹಾಕೊಂಡು ರೋಡ್ ಮಾಡಿದೆ ನಾವು. ಈ ರೀತಿ ವಿಜಯಪುರ ನಗರ ಒಳಗೆ ಮೊದಲು ಹೆಂಗಿತ್ತು ವಿಜಯಪುರ ಗೊತ್ತಿತ್ತು ನಮ್ಗೆ. ಸಾಹೇಬರು MLA ಆದ್ಮೇಲೆ ಇವತ್ತ ಇಡೀ ವಿಜಯಪುರ ಒಂದು 10-20 ವರ್ಷ ಹಿಂದೋರು ಯಾರು ವಿಜಯಪುರ ಬಂದ್ರೆ ಗೊತ್ತಾನೆ ಸಿಗುದಿಲ್ಲ. ಅಂತ ಅಭಿವೃದ್ಧಿ ಯಾರಾದ್ರೂ ಮಾಡಿದ್ರೆ ಅದು ಬಸವನಗೌಡ ಪಾಟೀಲ್ ಅಂತೇಳಿ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂದ್ರೆ ಇವತ್ತ ಎಲ್ಲ ಪ್ರತಿಯೊಂದು ಓಣಿಗಳು ಇರ್ಬೋದು, ಬಡಾವಣೆಗಳಿರ್ಬೋದು, ಒಂದು ಮಾದರಿಯಾಗಿ ಇವತ್ತು ಸೆಟಲೈಟ್ ಬಸ್ ಸ್ಟ್ಯಾಂಡ್ ಇರ್ಬೋದು, ನಮ್ಮ ಜೋರಾಪುರ ಪೇಟೆ ಪಟ್ಟಂಗ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡಾರ ಅವರು. ವಿಶೇಷವಾಗಿ ನಮ್ಮ ಈ ಸ್ಮಶಾನ ಬಹಳಷ್ಟು ಹಿಂದುಳಿದಿತ್ತು. ಅಂದ್ರೆ ಅದಕ್ಕೆ ಬಹಳ ಶಿಥಿಲ ವ್ಯವಸ್ಥೆ ಆಗಿತ್ತು. ಯಾಕಂದ್ರೆ ಅಲ್ಲಿ ಯಾರೇ ಅಂತ್ಯ ಸಂಸ್ಕಾರ ಮಾಡಿದ್ರೆ ಸ್ನಾನ ಮಾಡಿ ಇದಕ್ಕೆ ಹೋಗಾಕು, ಸ್ನಾನ ಮಾಡಕ್, ಬಟ್ಟೆ ಬದಲಾಯಿಸೋಕ್ಕೂ ರೂಮ್ ಇದ್ದಿದ್ದಿಲ್ಲ. ಸಾಹೇಬರಿಗೆ ಹೇಳಿದ ಮೇಲೆ 20 ಲಕ್ಷ ರೂಪಾಯಿ ಬಿಡಿಗೆ ಲೆಟರ್ ಕೊಟ್ಟಾರ ಸಾಹೇಬ್ರು, ಎಲ್ಲಿ ನಮ್ಮ ಸ್ಮಶಾನ ಅಭಿವೃದ್ಧಿ ಮಾಡಕ್. ಅದಕ್ಕೆ ಬಬಲೇಶ್ವರ ನಾಕಾಬಲ್ಲಿಂದು ಅದು ಇರ್ಬೋದು, ನಮ್ಮ ಲಿಂಗಾಯತ್ ಸ್ಮಶಾನ ಇರ್ಬೋದು. ಈ ರೀತಿ ವಿಜಯಪುರ ಎಲ್ಲ ಸ್ಮಶಾನಗಳು ಡೆವಲಪ್ಮೆಂಟ್ ಆಗ್ಯಾವ. ಅದಕ್ಕೆ ಯಾವುದೇ ಮುಖ್ಯಮಂತ್ರಿಗಳಿದ್ರು ಕೂಡ ಹೆಚ್ಚಿನ ಅನುದಾನ ತಂದು ಸಾಕಷ್ಟು ಡೆವಲಪ್ಮೆಂಟ್ ವಿಜಯಪುರನಾಗ ಶಾಸಕರು ಮಾಡ್ಯಾರ. ಒಂದು ನಮ್ಮ ವಾರ್ಡ್ನಾಗ ನಮ್ಮ ಸಾಲಿದು ಇದೀಗ ಸಾಲಿದು ಎಲ್ಲ ನಮ್ಮ ಹುಡುಗರು ಕಲಿತಾರಲ್ಲ ಶಾಲೆಗ. ಈ 12 ನಂಬರ್ ಸಾಲಿ, 9 ನಂಬರ್ ಸಾಲಿ ಮಳಿ ಬಂದ್ರೆ ಹುಡುಗರು ಒಂದೇ ನಾವು ಕೊಡ್ತಿದ್ರು. ನಾವು ಶಾಸಕರಿಗೆ ವಿನಂತಿ ಮಾಡ್ಕೊಂಡಾಗ ತಾಬಡ್ತೊಡ್ 20 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು. ಅದು ಕಟ್ಟಡಗಳು ಚಾಲು ಆಗೈತಿ ಇವತ್ತು. ಅದಕ್ಕೆ ಈ ರೀತಿ ಇನ್ನೊಂದು ಉಳಿದಿದ್ದ ಕೆಲಸ ಅಂದ್ರೆ ನಮ್ಮ ಈಗಾಗಲೇ ಇದು ಸಾಹೇಬ್ರು ಬೆನ್ನ ಹತ್ತಿ ನಮ್ಮ ಬಬಲೇಶ್ವರ ನಾಕ ಹಿಡ್ಕೊಂಡು ವಾಟರ್ ಟ್ಯಾಂಕ್ ಮಟ್ಟ ಎಡಕ್ಕೆ ಬಲಕ್ಕೆ ಪೂರಾ ಸ್ಲಮ್ ಡಿಕ್ಲೇರ್ ಮಾಡ್ಯಾರ. ಸ್ಲಮ್ ಡಿಕ್ಲೇರ್ ಆಗೈತಿ, ಸರ್ವೆನೂ ಆಗೈತಿ. ಅದ್ರ ದುರಾದೃಷ್ಟ ಅಂದ್ರೆ ಸರ್ಕಾರಗಳು ₹1 ದುಡ್ಡಿಲ್ಲ. ಅದಿತ್ತಂದ್ರೆ ಎಲ್ಲ ಇವತ್ತು ಅವಾಗ ಹೇಳಿದ್ರು ಸರ್ವೆನೂ ಆಗೈತಿ, ಎಲ್ಲನೂ ರೆಡಿ ಐತಿ. ಅದಕ್ಕೆ ಸ್ಲಮ್ದಿಂದ ಒಂದು ಸುಸಜ್ಜಿತವಾದ ಮನೆ ಕಟ್ಟಬೇಕಂತ ಒಂದು ಆಸೆ ಇತ್ತು. ಅದಕ್ಕೆ ಸರ್ಕಾರ ದುಡ್ಡು ಇರ್ಲಾರ್ದಕ್ಕೆ ಅದು ಹಂಗೆ ಪೆಂಡಿಂಗ್ ಉಳಿದೈತಿ. ಆದ್ರೂ ಕೂಡ ಶಾಸಕರು ಪ್ರಯತ್ನ ಮಾಡಿ ಆ ಸ್ಲಮ್ ಬೋರ್ಡರಿಗೆ ನಿರಂತರಕ್ಕೆ ಅವ್ರು ಹೇಳಿ ಅದೊಂದು ಕೆಲಸ ಆಯ್ತಂದ್ರೆ ನಮ್ಮ ವಾರ್ಡ್ನಾಗ ಯಾವ ಕೆಲಸ ಉಳಿದಿಲ್ಲ. ಇಲ್ಲ ಒಟ್ಟು ಬೇರೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ಮಾಡಿರಲಿಲ್ಲ. ಇವ್ CM ಇರ್ಬೋದು, ಮುಜರೆ ಇರ್ಬೋದು, ಧಾರ್ಮಿಕ ದತ್ತಿ ಇರ್ಬೋದು, ಎಲ್ಲರೇ ಒಂದು ಅಮೌಂಟ್ ಹಾಕಿ ಕೊಟ್ಟಾರ. ಅದಕ್ಕೆ ಈ ಒಂದು 3 ಸಮಾಜಗಳದು ಅದನ್ನು ಪ್ರಶಸ್ತವಾಗೈತಿ. ಅದನ್ನು ಕೂಡ ಗೋಳಿ ಸಮಾಜದ್ದು ಉದ್ಘಾಟನೆ ಗೌಡ್ರ ಮಾಡಿದ್ರು. ಅದು ಮಳೆ ಬಂದು ಮೊನ್ನೆ ಎಲ್ಲ ಬಿದ್ದೈತಿ. ಅದಕ್ಕೆ ವಿಶೇಷವಾಗಿ SC ST ಒಳಗಿಂದು ಫಂಡ್ ಒಳಗೆ ಹಾಕೊಟ್ಟಾರ. ಅದಕ್ಕೆ ನಿಮ್ದು ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ನಾವು ಮಹಾನಗರ ಪಾಲಿಕೆ ಇರ್ಬೋದು, ನಮ್ಮ ಶಾಸಕರ ವತಿಯಿಂದ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಳ್ಳೆಯ ಒಂದು ದುರ್ಗಾದೇವಿ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿ, ಸಮುದಾಯ ಭವನ ನಿರ್ಮಾಣ ಆಗಲಿ, ನಿಮ್ದೆಲ್ಲ ಕೆಲಸ ಕಾರ್ಯಗಳು ನಾವು ನಿರಂತರವಾಗಿ ನಿಮ್ಮ ಜೊತೆ ಇರ್ತೇವೆ. ನಿಮ್ ಯಾವತ್ತಲೂ ಆಶೀರ್ವಾದ ನಮ್ಮ ಗೌಡ್ರ ಮೇಲೆ ಇರಬೇಕಾಗೈತಿ. ಯಾಕಂದ್ರೆ ಇಡೀ ಇವತ್ತು ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಇಡೀ ರಾಜ್ಯದೊಳಗೆ ಏಕೈಕ ವ್ಯಕ್ತಿ ಯಾರಾದ್ರೂ ಹಿಂದುತ್ವ, ನಮ್ಮ ಧರ್ಮ, ರಾಷ್ಟ್ರೀಯತೆ ಉಳಿಬೇಕಾದ್ರೆ ಧ್ವನಿ ಎತ್ತೋರು ಯಾರಾದ್ರೂ ಇದ್ರ ಅದು ಸನ್ಮಾನ ಬಸವನಗೌಡ ಪಾಟೀಲ್ ಎತ್ತಾಡು ಅಂತ ಹೇಳ್ಬೇಕು. ಅದಕ್ಕೆ ಮುಂದಿನ ದಿವಸದೊಳಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಎಲ್ಲ ಲಕ್ಷಣಗಳು ನಮ್ಮ ಗೌಡಗಳದಾವ. ಅದಕ್ಕೆ ಶತಸಿದ್ಧ. ಅದಕ್ಕೆ ಅವ್ರಿಗೆ ಮುಂದಿನ ದೇವರು ಈ ದುರ್ಗಾದೇವಿ ಒಳ್ಳೆ ಆಶೀರ್ವಾದ, ಆರೋಗ್ಯ ವಹಿಸ್ಕೊಡ್ಲಿ. ಮುಂದಿನ ಮುಖ್ಯಮಂತ್ರಿ ಆಗಿ ಇನ್ನೊಂದು ಸ್ವಲ್ಪ ನಮ್ಮ ವಿಜಯಪುರ, ನಮ್ಮ ರಾಜ್ಯ ನಂದನವನ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಆಶಿಸಿ ಇವತ್ತು ಹೈಮಾಸ್ಕ್ ಇರ್ಬೋದು, ಸ್ಟ್ರೀಟ್ ಲೈಟ್ ಇರ್ಬೋದು, ಮಲ್ಲಂಗುಡಿ ಹೈಮಾಸ್ಕ್ ಇರ್ಬೋದು, ಈ ಒಟ್ಟ ಏನು ಯಾವುದಕ್ಕೂ ಬಿಡಲ್ಲ. ನಾವು ಹಂಗೆ ಬೆನ್ನೆ ಹತ್ತಿರ್ತೇವೆ ಸಾಹೇಬ್ರಿಗೆ, ಹೋದಾಗ ಕೆಲಸ ತೊಗೊಂಡೋಗಿರ್ತೀವಿ. ಮತ್ತು ಒಂದು ದಿವಸ ಅವ್ರ ಸಿಟ್ಟಿ ಬಂದು ಅಲ್ಲಿ ಹಿಂಗದ್ ಒಂದು ದಿವಸ ಅಂತಿಲ್ಲ ಗೌಡ್ರ ಹಿಂಗ್ ಬೇಕಾರಂಟ ಮುಗಿತು. ನಮ್ಮ ಕಂಗನಾಳವ್ರು ಇರ್ಬೋದು, ನಮ್ಮ ಆಫೀಸ್ ಸಿಬ್ಬಂದಿ ಇರ್ಬೋದು, ಇವತ್ತು ಅನೇಕ SC ST ಜನ ನಮ್ಮ ನಗರ ಮನೆ ಕೊಟ್ಟೆ ನಾವು. ನಮ್ಮ ವಾರ್ಡ್ನಾಗ ಸುಮಾರು 35ಗಿಂತ ಹೆಚ್ಚು ಮನೆಗಳು ನಮ್ಮ ನಗರನಾಗ ನಾವೆಲ್ಲ ಗೌಡ್ರು ಮಾಡಿಸ್ಕೊಟ್ಟಾರ. ಅದಕ್ಕೆ ಇಂಥ ಒಬ್ರು ಶಾಸಕರು ಸಿಕ್ಕಿದಕ್ಕೆ ನಮ್ಗೆಲ್ಲ ಸುದೇವ ಐತಿ. ಇನ್ನೊಂದು ಸ್ವಲ್ಪ ಅವರು ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡಕ ದೇವರ ಆ ದೇವಿ ಶಕ್ತಿ ಕೊಳ್ಳಿ ಅಂತ ಹಾರೈಸಿ ಈ ಒಂದು ಸಂದರ್ಭದಲ್ಲಿ ಕರೆಸಿ ನಮ್ಗೆಲ್ಲ ಸನ್ಮಾನ ಮಾಡೋದಕ್ಕಾಗಿ ನಿಮಗೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಾರ್ಡ್ ನಂಬರ್ 32ರಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಸಮುದಾಯ ಭವನದ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಭಜಂತ್ರಿ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಶ್ರೀಮಂತ್ ಭಜಂತ್ರಿ ಅವರೇ, ಉಪಾಧ್ಯಕ್ಷರಾದಂಥ ಶ್ರೀ ಸಂತೋಷ್ ಭಜಂತ್ರಿ ಅವರೇ, ಈ ಒಂದು ವಾರ್ಡಿನ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಶ್ರೀ ಶಿವರುದ್ರ ಬಾಗಲಕೋಟೆ ಅವರೇ, ನಮ್ಮ ಪಕ್ಕದ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾದಂಥ ರಾಹುಲ್ ಜಾಧವ್ ಅವರೇ, ನಮ್ಮ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಶ್ರೀ ಗುರುರಾಜ್ ಗಂಗಾಳಿ ಅವರೇ, ನಮ್ಮ ಆತ್ಮೀಯರಾದಂಥ ಶ್ರೀ ಶಂಕರ್ ಬನ್ನೂರವರೇ, ಶ್ರೀ ಶಂಕರ್ ಹೂಗಾರ್ ಅವರೇ, ಸಹೋದರಿಯಾದಂಥ ಶ್ರೀಮತಿ ಮಲ್ಲಮ್ಮ ಜೋಗೂರ್ ಅವರೇ,
ಭೋಯಿ ಸಮಾಜದ ಅಧ್ಯಕ್ಷರಾದಂಥ ಶಶಿಕಾಂತ್ ಭೋಯಿ ಅವರೇ, ನಮ್ಮ ಡೋರ್ ಸಮಾಜದ ಅಧ್ಯಕ್ಷರಾದಂಥ ಗೋಪಿನಾಥ್ ಹೊಟ್ಕರ್ ಅವರೇ, ನಮ್ಮ ಹರಳೆಯ ಸಮಾಜದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಶಾಪೂರ್ ಅವರೇ, ಗೊಂದಳಿ ಸಮಾಜದ ಅಧ್ಯಕ್ಷರಾದಂಥ ಅಮ್ಮರ್ ಗರುಡ್ಕರ್ ಅವರೇ, ರಾಮು ಭಜಂತ್ರಿ ಅವರೇ, ಕೃಷ್ಣ ಭಜಂತ್ರಿ ಅವರೇ, ನಮ್ಮ ಗುರುಗಳಾದಂಥ ಶರಣಯ್ಯ ಮಠಪತಿ ಅವರೇ, ರಾಜಶೇಖರ್ ಭಜಂತ್ರಿ ಅವರೇ, ಹಾಗೂ ಎಲ್ಲ ಇಲ್ಲಿ ಸೇರಿದಂಥ ಎಲ್ಲ ಸಮಾಜದ ಹಿರಿಯರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಈಗಾಗಲೇ ಸುರುದ್ರ ಬಾಗಲಕೋಟವ್ರು ಹೇಳ್ದಂಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಸಮುದಾಯ ಭವನಕ್ಕಾಗಿ 30 ಲಕ್ಷ ರೂಪಾಯಿ ಇವತ್ತು ಅನುದಾನ ಬಿಡುಗಡೆಯನ್ನು ಮಾಡಿದ್ದೀವಿ. ಮತ್ತು ಈ ಕೆಲಸ ನೀವು ಸಮಾಜದವ್ರನ್ನೇ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾನು ಕೇಳ್ಕೊತೇನೆ. ಯಾಕಂದ್ರೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದೆ. ಇದ್ರೊಳಗೆ ಇನ್ನೊಂದು ಫ್ಲೋರ್ ಮಾಡಿ ಇದನ್ನು ಚಿಕ್ಕರ ಎತ್ತರ ಮಾಡಿಕೊಂಡು ಒಂದು ಸುಂದರವಾದಂಥ ದೇವಸ್ಥಾನ ಈಗೆಲ್ಲನೂ ಲೀಗಲ್ ಮಾಡಿ, ಇನ್ನು ಕಾನೂನ್ದಾಗ ಯಾವುದೇ ನಿಮ್ಗೆ ತೊಡಕಿಲ್ಲಾರ್ದಾಗ ನಮ್ಮ ಕಾರ್ಪೊರೇಷನ್ ಉತ್ತಾರಿ ಒಳಗೆ ಸಹಿತ ಯಾರ್ಯಾರು ಬಿಜಾಪುರನಾಗ ಇವತ್ತು ದೇವಸ್ಥಾನಗಳ ಜಾಗ ಏನು ಅದಾವಲ್ಲ, ಮೊದಲೇನಾಗ್ತಿತ್ತು, ನಗರಸಭೆ ಎತ್ತಿತ್ತು, ಯಾವುದೋ ಒಂದು ಗುಂಟಾಗ್ತಿತ್ತು, ಏನೇನೋ ಆಗಿ ನಮಗೆ ಅನುದಾನ ಕೊಡ್ಲಿಕ್ಕೆ ಬರ್ತಿರ್ಲಿಲ್ಲ. ಅದಕ್ಕೆ ಅದು ಒಂದು ವರ್ಷದಾಗ ನಾವೆಲ್ಲ ದೇವಸ್ಥಾನಗಳು ಯಾರ್ಯಾರು ಅನುದಾನ ಬಿಡ್ತಾರಲ್ಲ, ಮೊದಲ ನಮ್ಮ MLA ಕಚೇರಿ ಒಳಗೆ ಅದನ್ನು ಕಾರ್ಪೊರೇಷನ್ನಿಂದ ಅದನ್ನು ಏನು ಉತ್ತಾರಿ ಚೇಂಜ್ ಮಾಡಿ ಇವತ್ತು ನಮ್ಮ ದುರ್ಗಾದೇವಿ ದೇವಸ್ಥಾನ ಐತಿ. ಇನ್ನು ಮ್ಯಾಗ ಉತ್ತಾರದಾಗ ನೀವು ತೆಗೆದು ನೋಡಿದ್ರೆ ದುರ್ಗಾದೇವಿ ದೇವಸ್ಥಾನ ಹತ್ರನೇ ಸಿಗ್ತದೆ. ಮುಂದೆ ಯಾವುದೇ ಅನುದಾನ ಬಂದರೂ ಸಹ ನಿಮಗೇನು ತೊಂದರೆ ಆಗದ ರೀತಿಯಲ್ಲಿ ವಿಜಯಪುರದಲ್ಲಿರುವಂಥ ಎಲ್ಲ ಸಮಾಜದ ಒಂದು ನಮ್ಮ ಗೊಂದಳಿ ಸಮಾಜ ಇರ್ಬೋದು, ಅದೇ ರೀತಿ ನಮ್ಮ ಭೋವಿ ಸಮಾಜ ಇರ್ಬೋದು, ಹಳೆಯ ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ಈ ರೀತಿ ಏನು ಎಷ್ಟು ಸುಮಾರು 13 ನಮ್ಮ ಇದನ್ನು ಯಾವುದು ನಮ್ಮ ಇವರು ಮಾಡೋದು ಜೋಗಿ ಸಮಾಜ ಇವೆಲ್ಲ ಏನಾಗಿದ್ದು ಅಂದ್ರೆ ಮೊದಲ ಏನೂ ಅನುದಾನ ಕೊಡಕ್ಕೆ ಬರ್ತಿದ್ದಿಲ್ಲ. ಯಾವಾಗ ಬೇಕಾದಾಗ ಮಾಸ್ಟರ್ ಪ್ಲ್ಯಾನು ಅದು ಇದು ಅಂತೇಳಿ ತೆಗೆಯುವಂಥ ಒಂದು ಭಯ ಯಾವಾಗಲಿತ್ತು. ಆದರೆ ಇವತ್ತೆಲ್ಲನೂ ವಿಜಯಪುರದಲ್ಲಿರುವಂಥ ನಮ್ಮ ಹಿಂದೂ ದೇವಸ್ಥಾನ ಗುಡಿ ಗುಂಡಾರೇನದಾವು ಎಲ್ಲ ಆಯಾ ಸಮಾಜ ಹೆಸರಲ್ಲೇ ಉತ್ತಾರ ಮಾಡಿದಂಥದ್ದು. ಇದು ಇಡೀ ಕರ್ನಾಟಕದಲ್ಲೇ ಮೊದಲನೇ ನಗರ ಇದು ವಿಜಯಪುರ ನಗರ. ಅಷ್ಟೇ ಅಲ್ಲ, ಇಷ್ಟು ಅನುದಾನ ಕೊಡಬೇಕಾದ್ರೆ ಇವೆಲ್ಲ ಅಧಿಕೃತದ ಹತ್ರ 25, 30, 40 ಲಕ್ಷ ಕೊಡ್ಲಕತ್ತೀವಿ. ಈಗ ಇನ್ನೂ ಅನೇಕ ಸಮಾಜಗಳಿಗೆ ಈಗ ಕೊಟ್ಟಿದ್ದೀವಿ. ಇನ್ನೂ ನಾವು ಭೋವಿ ಸಮಾಜಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿವಿ, ಹಳೆ ಸಮಾಜಕ್ಕೆ 10 ಲಕ್ಷ, ಮಡಿವಾಳ ಸಮಾಜಕ್ಕೆ 15 ಲಕ್ಷ, ಡೋರ್ ಸಮಾಜಕ್ಕೆ 10 ಲಕ್ಷ. ಈ ವರ್ಷ ಮತ್ತೆ ಬಿಡುಗಡೆ ಆಗ್ತದೆ. ಮತ್ತೆ ಕಡಿಮೆ ಇತ್ತಂದರೆ ಮತ್ತೆ ರೊಕ್ಕ ಬರ್ತದೆ. ಈ ವರ್ಷನೂ ಬರ್ತದೆ. ರೊಕ್ಕ ಬರೋದಕ್ಕೇನು ಕೊರತಿಲ್ಲ. ಕರ್ನಾಟಕದಾಗ ಕೊಡ್ತಿರ್ಬೋದು, ಅದು ವಿಜಯಪುರ ನಗರದಾಗ ಕೊರತಿಲ್ಲ. ಹೆಂಗಾರು ಮಾಡಿ ತೊಗೊಂಡು ಬರ್ತೀವಿ. ಯಾಕೆ ಕೊಡ್ತಾರಪ್ಪ ಅಂದ್ರೆ ನಿಮ್ಗೆ ಗುರ್ತೈತಿ, ವಿಧಾನಸೌಧದಾಗ ಮಾತಾಡ್ತೀವಿ, ಅಂಜಿಸ್ತೀವಿ ಅಂತ ಹೇಳಿ, ಬೆದರಿಸ್ತೀವಿ ಅಂತ ಹೇಳಿ, ಅವ್ರು ಏನಾದ್ರು ತೆಗೆದ್ರೆ ಎಲ್ಲೇ ಹೋಗಿ ಬಿಡಪ್ಪ ಅವ್ನು ಕೊಟ್ಟು ಕಳಿಸ್ಬಿಡೋಣ ಅಂತೇಳಿ ಕೊಡ್ತಾರೆ. ಮನೆ CM ಸಿದ್ದರಾಮಯ್ಯರು ಬಂದಿದ್ದರು. ಅನೇಕ ಏನು ವಿಜಾಪುರ ಇದರದ್ದು ಬಂದಾಗ 160 ಕೋಟಿ ರೂಪಾಯಿ ನಮ್ಮ ಸಂತ ಕನಕದಾಸ ಸರ್ಕಲ್ನಿಂದ ಅಲ್ಲಿದಿಂದ ಹಿಂಗೆ ಏರ್ತಂದ್ರೆ ಶಿವಾಜಿ ಸರ್ಕಲ್ಗೆ ಬಂದು 0 ಆಗ್ತದೆ. 160 ಕೋಟಿ ರೂಪಾಯಿದ್ದು ನಾನು ಕೇಳ್ಕೊಂಡೆ. ಇಲ್ಲ ನಾನು ಕೊಡ್ತೀನಿ ಎತ್ತಾಡ್ರಿ ಅಂತ ಹೇಳಿದ್ರು. ಮನೆ ವಿಧಾನಸಭಾದಾಗೂ ಮತ್ತೆ ಮಾತಾಡಿದೆ. ಅವಾಗ ಹೇಳಿದ್ರಲ್ಲ, ನಾನು ನೆನಪೈತಿ, ಈಗ ಅದು ಫೈಲ್ ಬಂದದ. ಅಲ್ಲಿಂದ ಇದೊಂದು 32 ಕೋಟಿ ರೂಪಾಯಿ ನಮ್ಮ ಶಿವಾಜಿ ಸರ್ಕಲ್ನಿಂದ ನಮ್ಮ ಏನು ಬಾಬು ಜಗಜೀವನ್ ರಾಮ್ ಸರ್ಕಲ್ ಏನಿದೆ ಅಲ್ಲಿವರೆಗೆ 32 ಕೋಟಿ ರೂಪಾಯಿ ನಮ್ಮ ಎಲ್ಲ ಅಲ್ಲಿ ಮುಂದಿನ ಜಾಗ ಏನು ಕಳ್ಕೊತಾರಲ್ಲ ಮಾಲೀಕರು, ಅವರೆಲ್ಲ ಅಧಿಕೃತ ಮಾಲೀಕರು ಇರೋದ್ರಿಂದ ಅವ್ರಿಗೆ ಪರಿಹಾರ ಕೊಟ್ಟು ಅದನ್ನು ಸಹಿತ ನಾವು ಪೂರ್ತಿ ಪರಿಹಾರ ಸ್ವಲ್ಪ ತಡ ಆಗ್ಬೋದು, ಆದರೆ ಅದನ್ನು ಪರಿಹಾರ ಕೊಟ್ಟೇ ನಾವು ಕೈ ಹಚ್ತೀವಿ. ಆ ರೀತಿಯೇ ಈಗಾಗಲೇ ಫೈಲ್ ಅದು ಮೂಮೆಂಟ್ ಆಗಿದೆ. ಈಗೆಲ್ಲ ಒಂದು 6 ತಿಂಗಳಿಗರೆ ಬರ್ರಿ ಬನ್ನ ಭಜಂತ್ರಿ ಸಮಾಜದಿಂದ ಸನ್ಮಾನ ಮಾಡಿರಿ. ಹಾಗೆ ನಾನು ಭಾಷಣ ಚಾಲು ಇಡ್ತೀನಿ. ಅದನ್ನೊಂದು 165 ಕೋಟಿ ರೂಪಾಯಿ ಮಾಡ್ಲಕತ್ತೀವಿ.
ಏನು ಈ ನೀರಿನ ಟ್ಯಾಕಿದೆ ನಮ್ಮ ತೊಂದರೆ ಬಂದೈತಲ್ಲ, ಇದು ಹೈಕೋರ್ಟ್ನಾಗ ಸ್ಟೇ ತೊಗೊಂಡು ಬಂದಾರ. ಅದಕ್ಕೆ ಅದು ಕೆಲಸ ಈ ನಮ್ಮ SP ಆಫೀಸ್ ಎದುರಿಗಿಂದು ಕೆಲಸ ನಿಂತದೆ. ಅದಕ್ಕೆ ಹೈಕೋರ್ಟ್ ಕ್ಲಿಯರ್ ಆಯ್ತಂದ್ರೆ ಇಲ್ಲಿದಿಂದ ನೀವು ನಿಂತು ನೋಡಿದ್ರೆ BLD ರೋಡ್ ನೋಡಂಗೆ ಮಾಡ್ತೀವಿ. ಇದು ಈಗಾಗಲೇ ಮಾಡಿದ್ದೀವಿ. ಇದು ಇಷ್ಟೇ ಏನದಲ್ಲ ನಮ್ಮ SP ಆಫೀಸ್ ಮುಂದಿನ ಕೆಲಸ ಉಳಿದದ. ಅದನ್ನು ಹೈಕೋರ್ಟ್ನಾಗ ಆದಷ್ಟು ಬೇಗನೆ, ಯಾಕಂದ್ರೆ ಅಲ್ಲಿ ಯಾರು ಔರಂಗಜೇಬ್ ಏನೋ ಬಂದು ನಮಾಜ್ ಮಾಡಿ ಅಂತ ಅದಕ್ಕೆ ಅದನ್ನು ನಾವು ಉಳಿಸೋತಾರ. ನಾವು ಔರಂಗಜೇಬ್ ನಮಾಜ್ ಮಾಡಿದ್ದನ್ನು ನಾವು ಉಳಿಸಬಾರ್ದಂತ ನಾವು ಹತ್ತೀವಿ. ಎಷ್ಟೇ ವ್ಯತ್ಯಾಸ. ಅದಕ್ಕೆ ಹೈಕೋರ್ಟ್ನಾಗ ಐತಿ. ಅದು ವಕಫತ್ ಮಾಡಿಕೊಂಡಿದ್ರು, ಅದು ವಕಫ್ನಿಂದ ತೆಗೆದು ಅದು ಪೊಲೀಸ್ ಇಲಾಖೆದಾಗೈತಿ. ಅದು ಮೊದಲು ಪೊಲೀಸ್ ಇಲಾಖೆಯಿಂದ ಅವರು ವಕಫತ್ ಮಾಡ್ಕೊಂಡಿದ್ರು. ನಾವೆಲ್ಲ ನಮ್ಮ SP ಅವ್ರಿಗೂ ಅವ್ರು ಕೇಸ್ ಹಾಕಿ ಅದನ್ನು ಗೆದ್ದಾರ. ಈಗ ಅದು ಪೊಲೀಸ್ ಇಲಾಖೆದು ಆಸ್ತಿ ಇದೆ. ಅದಕ್ಕೆ ನಾವು ಹೈಕೋರ್ಟ್ನಾಗ ಬಡದಾಡಕತ್ತೀವಿ. ಅದು ಆಯ್ತಂದ್ರೆ ಈ ಭಾಗದ ಜನರಿಗೆ ಕಂಪ್ಲೀಟಾಗಿ ನಮ್ಮ ಮೇನ್ ರೋಡ್ ಆಗ್ತದೆ. ಇದು ಜೋರಾಪುರ ರೋಡನ್ನು ನಾವು ಮೇನ್ ರೋಡ್ ಮಾಡಿದೆವಂದ್ರೆ ಈ ಭಾಗದಲ್ಲಿ ಭಾಳ ದಿವಸ ಆಯ್ತು. ಅದಷ್ಟೇ ಈ ಕಡೆನೂ ಏನು ಬಾಟಲ್ ನೆಕ್ ಹತ್ತಾರಲ್ಲ ನಮ್ಮ SP ಆಫೀಸ್ ತನ, ಈ ಕಡೆ ನಮ್ಮ ಗೋದಾವರಿ ತನ, ಇದನ್ನು ನಾವು ಪ್ರಯತ್ನ ಮಾಡ್ಲಕತ್ತೀವಿ. ಈ ರೀತಿ ಈಗಾಗಲೇ ಶಿವರುದ್ರ ಬಾಗಲಕೋಟೆ ಅಭಿವೃದ್ಧಿ ಏನೇನಾಗಿತ್ತು ಅನ್ನೋದು ಹೇಳ್ಯಾರ. ಇನ್ನು ಇಲ್ಲೊಂದು ಕಾಂಪ್ಲೆಕ್ಸ್ ಕಟ್ಟಿವಿ. ಅದು ಬರೀ SC ST ಜನಾಂಗದವರಿಗೆ ಅಂಗಡಿಗಳು ಕೊಡ್ಲಾಕ್ ಬರ್ತದೆ. ಮತ್ತು ಯಾರ್ಯಾರೋ ಭಾಳ ಮಂದಿ ಕೋರ್ಟಿಗೆ ಹೋಗಿದ್ರು, ನಾವು ಆದಿಲ್ ಶಾಹಿನಿಂದ ಹಿಡಿದು ಅಲ್ಲೇ ಇದೆ ಅಂತೇಳಿ. ಆದಿಲ್ ಶಾಹಿನಿ ಊರದ್ದು ಮಾಲಕಲ್ಲ, ಇದು ಭಾರತ ಸರ್ಕಾರ ಐತಿ, ಇದು ನಾವು ಮಾಲಕರು. ಅದು ಗೆದ್ದೀವಿ. ಅದು ಕೇಸು ಗೆದ್ದು ಈಗ ಮೊನ್ನೆ ಟೆಂಡರ್ ಕರೆದಿದ್ರು. ಅದು ಬಾಡಿಗೆ ರೇಟ್ ಹೆಚ್ಚಿರೋದ್ರಿಂದ ಯಾರೂ ಟೆಂಡರ್ ಹಾಕಿಲ್ಲ. ಇನ್ನೊಂದು ಸಲ ಟೆಂಡರ್ ಕರೀತಾರೆ. ಕಲಿಕನ್ನು 100% ಅದು SC ST ಚೆನ್ನಾಗಿ ಬಿಟ್ಟರೆ ಯಾರಿಗೂ ಕೊಡ್ಲಕ್ಕೆ ಬರೋದಿಲ್ಲ. ನೀವು ಯಾರು ಹಾಕೋರಿದ್ರೆ ನೀವು ಹಾಕ್ಬೇಕು. ಅದು ಅವ್ರು ಕೋರ್ಟಾಗ ಹೋಗಿದ್ರು, ನಾವು ಇಲ್ಲದೀವಿ, 8 ವರ್ಷದಿಂದ ಅದೀವಿ ಅಂತೇಳಿ. ಅದಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ. ಅಲ್ಲಿಂದ ಇದು ನಮ್ಮ ದೇವಗಿರಿ ಸ್ಮಶಾನ, ಯಾರು ಈಗ ಸುಡುವಂಥ ಸಮಾಜಗಳು ಅದಾವಲ್ಲ, ಕ್ಷತ್ರಿಯ ಸಮಾಜ, ಬ್ರಾಹ್ಮಣ ಸಮಾಜ, ಎಲ್ಲರಿಗೂ 4 ಕೋಟಿ ರೂಪಾಯಿ ಈಗಾಗಲೇ ಆಗಿದೆ. ಇನ್ನು ಒಂದು ವಾರನಾಗ ಅದನ್ನು ಭೂಮಿ ಪೂಜೆ ಮಾಡಿ ಒಂದು ಸ್ಮಶಾನ ಭೂಮಿಯನ್ನು ಎಲ್ಲ ವಿದ್ಯುತ್ ಚಿತಾಗಾರ, ಗಾರ್ಡನ್ನು, ನೀರಿನ ವ್ಯವಸ್ಥೆ, RO ಪ್ಲ್ಯಾಂಟು ಎಲ್ಲ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಲ್ಲಿ. ಈ ರೀತಿ ಇವತ್ತು ಏನು ಇನ್ನೂ ಯಾವ ದೇವಸ್ಥಾನಗಳು ಇದಾವೆ, ಯಾವ್ಯಾವ ಅದಾವ ಅನ್ನೋದು ಇವತ್ತು ನಮ್ಮದು ಇಲ್ಲಿ ಶಾವನಗರ್ನಾಗ ನಮ್ಮ ಮಠ ಯಾವುದಪ್ಪ, ಲವಂಗಿರಿ ಮಠ, ಅವ್ರಿಗೆ ಹಿಂದಕ್ಕೆ 20 ಲಕ್ಷ ಕೊಟ್ಟಿದ್ದೀವಿ. ಅವರೇನೋ ನಮ್ಮ ರೊಕ್ಕ ತೊಗೋದಿಲ್ಲ, MLA ರೊಕ್ಕ ಮುಟ್ಟೋದಿಲ್ಲ ಅಂದಿದ್ರು. ಅದಕ್ಕೆ ಬಿಡ್ರಪ್ಪ ಅಂತೇಳಿ ಬಿಟ್ಟಿದ್ದೀವಿ ನಾವು. ಅದನ್ನೇ ತೆಗೆದು ಮರಾಠ ಸಮಾಜಕ್ಕೆ 20 ಲಕ್ಷ ಕೊಟ್ಟಿದ್ದೀವಿ. ಈಗ ಮುಂದೆ ಹೇಳಿದ್ರೆ ಇಲ್ರಿ ಏನೋ ಮಾತಾಡ್ಯಾರ, ತಪ್ಪು ತಿಳ್ಕೊಬೇಡ್ರಿ, ಮತ್ತೆ ಹಾಕ್ರಿ. ಅದಕ್ಕೆ ನಾವು ತಿಂಡಿಲಿ 50 ಲಕ್ಷ ರೂಪಾಯಿ ಹಾಕಿವಿ ಈ ಸಲ ಏನಾಗಿದ್ದಾಗಲೇ. ಯಾಕಂದ್ರೆ ದೊಡ್ಡದದ, ಒಮ್ಮೆ ದೊಡ್ಡದೊಂದು ಹಾಲ್ ಆಗಿಬಿಡ್ತಂದ್ರೆ, ಮ್ಯಾಗ ಒಂದು ಹಾಲ್ ಆಯ್ತಂದ್ರೆ ನಮ್ಮ ಬಡವರಿಗೆ ಮಾನ್ಯ ನೋಡ್ರಿ. ನಾವು ಇಲ್ಲಿ ಶಿವಶಂಪಿ ಸಮಾಜದೊಂದು ಸಮುದಾಯ ಭವನ ಉದ್ಘಾಟನೆ ಮಾಡಿದ್ವಿ. ಎಷ್ಟು ಚಂದ ಮಾಡ್ಯಾರ ಅವ್ರು ಹೇಳಿದೆ. ಮತ್ತೆ 25 ಲಕ್ಷ ಕೊಟ್ಟೆ ಮೊನ್ನೆ. ಅದು ನೋಡಿ ನನಗೆ ಭಾಳ ಖುಷಿ ಆಯಿತು. ಇಷ್ಟು ಚಲೋ ಮಾಡ್ಯಾರ ಅಂದಾಗ ಇನ್ನೂ ಒಂದು ಫ್ಲೋರ್ ಕಟ್ಕೋರಪ್ಪ ಮತ್ತೆ 25 ಲಕ್ಷ ಕೊಟ್ಟೆ. ಅದಕ್ಕೆ ನಮ್ಮ ಲವಂಗಿರಿ ಮಠದ್ದು ಒಂದು ಸಮುದಾಯ ಭವನ ಆಯ್ತಂದ್ರೆ ಈ ಭಾಗದ ಎಲ್ಲ ಬಡವರಿಗೆ ಲಗ್ನಕ್ಕದೆಲ್ಲ ಅನುಕೂಲ ಆಗ್ತದೆ. ಆ ರೀತಿ ಮತ್ತೆ ಈ ಭಾಗದಾಗ ಯಾವ್ಯಾವ ದೇವಸ್ಥಾನಗಳು ಏನೋ ಉಳಿದಿದ್ರೆ ನಮ್ಮ ಮಾಹಿತಿ ಕೊಡ್ರಿ. ಅವು ಕಾಗದ ಸರಿ ಇರಲಿಲ್ಲ ಅಂದರೆ ಮೊದಲು ಕಾಗದ ನಾವು ಸರಿಯಾಗಿ ಅವ್ರ ದೇವಸ್ಥಾನ ಹೆಸರಲ್ಲೇ ನಾವು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನಾಳೆ ಮಾಸ್ಟರ್ ಪ್ಲ್ಯಾನು ಏನೋ ಬರ್ತದೆ ತಿಳ್ಕೊರಿ, ಅವಾಗ ಅದಕ್ಕೂ ಪರಿಹಾರ ಸಿಗ್ತದೆ. ಆ ಪರಿಹಾರ ತೊಗೊಂಡು ಮತ್ತೊಂದು ಗುಡಿ ಶಿಫ್ಟ್ ಸ್ವಲ್ಪ ಒಳಗೆ ಬಂದ್ರೂ ಅದು ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಈ ರೀತಿ ಎಲ್ಲ ಒಳ್ಳೆಯ ಕೆಲಸ ಈ ವಿಜಯಪುರ ನಗರದಲ್ಲಿ ನೋಡಿರಿ. ಇಷ್ಟೆಲ್ಲ ಮೂರ್ತಿ ಕೂತಾವು. ಎಷ್ಟೋ ವರ್ಷದಿಂದ ಬಾಬು ಜಗಜೀವನರಾವ್ರ ಮೂರ್ತಿ ಕೂಡಿಸ್ಬೇಕಂತ ನಮ್ಮ ಹರಳೆ ಸಮಾಜದವ್ರು ಪ್ರಯತ್ನ ಮಾಡಿದ್ರು, ಆಗಿದ್ದಿಲ್ಲ. ಅದನ್ನು ಕೂಡಿಸಿದ್ವಿ. ಇದಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾರ್ಗತಾಯಿ ಮಾಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಮೂರ್ತಿ ಕೂಡಿಸಿದ್ವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂರ್ತಿ ಕೂಡಿಸಿದ್ವಿ. ನಮ್ಮ ಯಾರು ಅಹಿಲ್ಯಾಬಾಯಿ ಹೋಳ್ಕರ್ ಅಲ್ಲಿ ಶಾಪೇಟೆ ಒಳಗೆ ಅಲ್ಲಿ ಯಾವ ಮೂರ್ತಿ ಕೂಡಿಸಿದ್ವಿ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಮೂರ್ತಿ ಕೂಡಿಸಿದ್ವಿ. ಸ್ವಾಮಿ ವಿವೇಕಾನಂದರ ಮೂರ್ತಿ ಕೂಡಿಸಿದ್ವಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ದೊಡ್ಡ ಮೂರ್ತಿ. ಮತ್ತು ಆ ರೋಡಿಗೆ ಅಂಬೇಡ್ಕರ್ ಮಾರ್ಗ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಅಂತೇಳಿ ಅಧಿಕೃತವಾಗಿ ಯಾವ ರೋಡಿಗೂ ಇಲ್ಲಿಗಲ್ಲಿ ಹೆಸರಿಲ್ಲ. ಎಲ್ಲ 100ಕ್ಕೆ 100 ಇವು ಶಿವಾಜಿ ಮಹಾರಾಜರ ಮಾರ್ಗ ಅಂತ ಹೆಸರಿಟ್ಟಿವಿ. ಇಲ್ಲಿ ಮುಂದೆ ಗೋದಾವರಿದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ ಅಂತ ಹೆಸರಿಟ್ಟಿವಿ.
ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ ತೆರ್ತೀವಿ. ಈಗ ನೂಲಿ ಚಂದೊಂದು ನಾವು ಪ್ರೊಸೆಸ್ ಚಾಲೂ ಮಾಡೀವಿ. ಈಗಾಗಲೇ ಇಲ್ಲಿ ಈ ಸರ್ಕಲ್ ಕೊಟ್ಟಿನಿ ನಾನು. ಇನ್ನಾಗ ಶಿವರುದ್ರ ಹೇಳ್ಯಾರ, ನಾಳೆ ಈಗ ನಮ್ಮದೇ ಮೇಯರ್ ಅದಾರ, ನಾಳೆ ಅದನ್ನು ಠರಾವ್ ಮಾಡಿ ನೂಲಿ ಚಂದಾಯ ಸರ್ಕಲ್ ಅಂತೇಳಿ ಇಲ್ಲಿ ಮಾಡಿಕೊಡೋ ಜವಾಬ್ದಾರಿ ನಮಗೂ. ಮೂರ್ತಿ ಕೂಡಿಸೋದು, ಮೂರ್ತಿನೂ ಕಂಚಿನ ಮೂರ್ತಿ ಕೂಡಿಸೋದು ನಾವು ಶಿವರುದ್ರವರು ಗಂಗಾಳವ್ರು ಎಲ್ಲರೂ ಕೂಡಿಸಿ ಯಾರು ಆದಿಲ್ಸಾಯಿ ಇಡಲಿ ಔರಂಗಜೇಬ್ ಬಿಡಲಿ ಅವೆಲ್ಲ ತೆಗೆದು ನಾವು ನೂಲಿ ಚಂದಾಯ ಮಾಡವ್ರೆ, ನಾವು ಮೂರ್ತಿ ಕೂಡಿಸೋರೆ. ಈಗ ನಾವು ನಿರ್ಣಯ ಮಾಡೀವಿ. ನೀವು ಮಗ ಎಲ್ಲ ಗೊತ್ತದ ಇವತ್ತು ರಾಜಕಾರಣ ಹೆಂಗದ. ನಾ ಬರೇ ಒಂದು ವಿಜಯಪುರದ MLA ಆಗಿ ಉಳಿದಲ್ಲ, ಇಡೀ ಕರ್ನಾಟಕದ ಮೂಲೆ ಒಳಗೆ ಎಲ್ಲಿ ಹೋದ್ರೂ ಜನ 8-10 ಸಾವಿರ ಜನ ಸೇರ್ತಾರೆ. ನಾನು ರೊಕ್ಕ ಕೊಟ್ಟಿರೋದಿಲ್ಲ, ಡಾಬಾದಾಗ ಊಟ ಮಾಡಿಸಿರೋದಿಲ್ಲ, ಟೆಂಪೋ ಟ್ರ್ಯಾಕ್ಸ್ ಮಾಡಿರೋದಿಲ್ಲ. ಹೀಗಾಗಿ ಮದ್ದೂರ್ಗೆ ಹೋದ್ರೂ ಜನ ಕೊಡ್ತಾರೆ, ಮೈಸೂರಿಗೆ ಹೋದ್ರೂ ಕೊಡ್ತಾರೆ. ಅದಕ್ಕೆ ಸ್ವಲ್ಪ ಬರೋದು ಹೋಗೋದು ಕಡಿಮೆ ಆಗೈತಿ. ಮತ್ತು 28ಕ್ಕೆ ನಾವು ಮುಖ್ಯಮಂತ್ರಿ ಆಗ್ಬೇಕು ಬೇಡ ಕರ್ನಾಟಕದ್ದು. ಆದ್ರೆ ನಾ ಬಿಜಾಪುರ ಸುಧಾರಣೆ ಆಗ್ತತಿ. ಅವಾಗ ನಾ ಬರಲಿಲ್ಲ ಅಂದ್ರು ಮೊನ್ನೆ ಇಲೆಕ್ಷನ್ದಾಗ ಹೊಟ್ಟೆ ಎಲ್ಲಿಯೂ ಬಂದಿಲ್ಲ. ಆದರೂ ನನ್ನ ಮ್ಯಾಗ ವಿಶ್ವಾಸ ಇಟ್ಟು ನೀವೆಲ್ಲ ಊಟ ಹಾಕಿರಿ, ನಿಮ್ಮ ಏನು ಋಣ ಐತಿ ನಾನು ತೀರ್ಸ್ತೀನಿ ಅನ್ನೋ ಮಾತು ಹೇಳಿ. ಯಾಕಂದ್ರೆ ನಾವು ಈಗ ಅಧಿಕಾರಕ್ಕೆ ಬಂದ್ರೆ ಇವತ್ತು ನೋಡ್ರಿ MLA ನೀವು ಮಾಡಿದ್ರಿ 2018ಕ್ಕೆ ಮಾಡಿದ್ರ ಪರಿಣಾಮ ಇವತ್ತು ಬಿಜಾಪುರ ವಾತಾವರಣ ಚೇಂಜ್ ಆಯ್ತಿಲ್ಲ. ಎಷ್ಟು ರೋಡ್ಗಳು ಹೆಂಗಾಗ್ಯಾವ, ಏನು ನೀರಿನ ವ್ಯವಸ್ಥೆ ಅನ್ರಿ, ಲೈಟ್ ಅನ್ರಿ. ಮೊದಲು ಹೆಂಗಿತ್ತು ಬಿಜಾಪುರ 2018ಕ್ಕೆ ನೀವು ಓಟ್ ಹಾಕಿದ ಮ್ಯಾಗಿನ ಬಿಜಾಪುರ ಹೆಂಗೈತಿ. ಈಗ ನಿಮ್ಮದೇ ಬೀಗರು ಬಿದ್ದರು ಎಲ್ಲರೂ ಬಂದ್ರ ತಿಳ್ಕೊ ಊರಿಗೆ. ಇದು ಬಿಜಾಪುರ ಹೌದು ಅಲ್ಲ. ಮೊನ್ನೆ ರಾಹುಲ್ ಹೇಳಕತ್ತಿದ್ದ, ಯಾರೋ ಮಹಾರಾಷ್ಟ್ರದವರು ನಮ್ಮ BLD ರೋಡ್ನಾಗ ಹೊಂಟಿದ್ರತ್ತ ರಾತ್ರಿ 12ಕ್ಕೆ ಮಕ್ಕೊಂಡಿದ್ದ ಕಾರ್ನಾಗ. ಮಕ್ಕೊಂಡು ಎದ್ದು ಕೂತು ನೋಡದತ್ತ, ಇದು ಎಂಥ ಲೈಟಾಗಿ ಗೀಟಾಗಿ ಎಲ್ಲಿ ಕರ್ಕೊಂಡು ಬಂದೆ ನಮ್ಮ ಬಿಜಾಪುರ ಹೋಗೋಲ್ಲ. ಮುಂದೆ ರಾಹುಲ್ಗೆ ರಾತ್ರಿ ಫೋನ್ ಮಾಡ್ಯಾರಲ್ಪ, ಏನೋ ಬಿಜಾಪುರ ಇದೇನು ಏನು ಬೇರೆನೇ ಆಗೈತಲ್ಲ ಬಿಜಾಪುರ ತಾರೆ. ಈಗ 8-10 ವರ್ಷ ಯಾರು ಗಿರಂದಾಗ ಇರ್ತಾರೆ ಕೆಲವೊಂದು. ಅವ್ರ ಮಂದಿ ಬಂದ್ರಂದ್ರೆ ಬಿಜಾಪುರ ನೋಡಿದ್ರೆ ಒಂದು ವಾತಾವರಣ ಚೇಂಜ್ ಆಗೈತಿ. ಇವತ್ತು ನೋಡಿ ಭೂಮಿ ಬೆಲೆ ಎಷ್ಟಾಗೈತಿ. ಇವತ್ತು ರಿಯಲ್ ಎಸ್ಟೇಟ್ದವರು ಇವತ್ತು ನಮ್ಮ BLD ರೋಡ್ 20,000 ರೂಪಾಯಿ ಸ್ಕ್ವೇರ್ ಫೀಟ್ ಆಗೈತಿ. ಅಂದ್ರೆ ನಮ್ಮ ರಾಹುಲ್ದು ಭಾಳ ಡಿಮಾಂಡ್ ಆಗೈತೆ. ಒಂದು 15 ಎಕರೆ ನಮ್ಮ ನರೇಂದ್ರ ಮೋದಿಯವರ ಕಾರ್ಯಕ್ರಮ ಮಾಡಿ ನಿನ್ನೆಲ್ಲ ನಿಮ್ಮ ಮಾಮ ಅಂದ್ರೆ ನೀನೇ. ಹಿಂಗೆ ಎಲ್ಲರಿಗೂ ಅನುಕೂಲ ಆಗೈತಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರ ಮ್ಯಾಗಿರಲಿ. ನಮ್ಮ ಮೆಂಬರ್ಗಳು ಭಾಳ ಚಲೋ ಆರ್ಚಿ ಬಂದಾರೆ ಈ ಸಲ. ಕಾರ್ಪೊರೇಷನ್ ನೀವು ಎಲ್ಲರೂ ಕೂಡಿ ನಾವು ಚಲೋ ಮಂದಿಗೆ ಟಿಕೆಟ್ ಕೊಟ್ಟಿವಿ. ಇಲ್ಲಿ ಜನಾನು ಅಟ್ಟೆ ವಿಶ್ವಾಸದಿಂದ ನಮ್ಮನ್ನು BJP ನಂಬಿ ನೀವು ಓಟ್ ಹಾಕಿದ್ದಕ್ಕೆ ಇವತ್ತು ಶಿವರುದ್ರ ಬಾಗಲಕೋಟೆ ಇರ್ಬೋದು, ನಮ್ಮ ರಾಹುಲ್ ಜಾಧವ್ ಇರ್ಬೋದು, ನಮ್ಮ ಮೇಯರ್ ಇರ್ಬೋದು, ಎಲ್ಲರೂ 17 ಮಂದಿ ಅದಾರ ನಮ್ಮವರು. 17 ಮಂದಿ ಬಹುಶಃ ನಮ್ಮ ಇತಿಹಾಸನಾಗನೇ ಬಿಜಾಪುರ ಇತಿಹಾಸನಾಗ ಇಟ್ಟು ಒಳ್ಳೆ ಕೆಲಸ ಮಾಡುವಂಥ ಕಾರ್ಪೊರೇಟರ್ಗಳು ಹಿಂದೆ ಯಾರೂ ಆಗಿಲ್ಲ ಅಂತ ಹೇಳಿ ನನಗೆ ಭಾಳ ಸಂತೋಷ ಆಗ್ತದೆ. 2 ಸಲ MP ಮಾಡಿರಿ, 1 ಸಲ MLC ಆಗೀನಿ, 6 ಸಲ ಗೆದ್ದೀನಿ, 3 ಸಲ ಬಿದ್ದೀನಿ. ಮುಂದೂ 28ರದ ನಾನು ಕಡಿದೈದು ಕುಸ್ತಿ, ಜಂಗಿನಿ ಕಾಲಿ ಕುಸ್ತಿ. ಅದೊಂದು ಕರೆಯಕ್ಕಾದ ತಿಳ್ಕೊರಿ. ಕರ್ನಾಟಕದ ಒಂದು ಇತಿಹಾಸ ಎಲ್ಲರೂ ಕೂಡಿ ಮಾಡೋನು. ಬಿಜಾಪುರ ಅಂದ್ರೆ ನೀವು ಎಲ್ಲರೂ ಬೆಂಗಳೂರು ಮೈಸೂರು ಕಡೆ ಹೋದಾಗ ಆಟೋದಾಗ ಕೂತ್ರಿ ಅಂದ್ರೆ ಬಿಜಾಪುರ ಅಂದ್ಕೊಳ್ಳೇನೆ ಏನು ಕೇಳ್ತಾರೆ ನೀವು ಮಂದಿ? ಆ 1740 ಕೇಳ್ತಾರೆ. ಇಲ್ಲ ಬೆಂಗಳೂರಿನಾಗ ಯತ್ನಾಳಪ್ಪ ಏನಪ್ಪ ಏನು ಡೇಂಜರ್ ಮಾತಾಡ್ತಾನೆ ನಾವು ಪ್ರಕಾರ ಇಲ್ಲ. ಮೊದಲು ಏನಂತಿದ್ರು ಬಿಜಾಪುರ ಅಂದ್ರೆ ಗೋಳ್ಗುಮಟ್ಟ, ಮೊದಲು ಬಿಜಾಪುರ ಅಂದ್ರೆ ನೀರು ಸಿಗ್ಲಾರ ಊರ, ಬಿಜಾಪುರ ಅಂದ್ರೆ ಧೂಳಾಪುರ ಆಗ್ತಿದ್ರು. ಈಗೇನತ್ತಾರ ಯತ್ನಾಳ ಏನು ಭಾರಿ ಮಾತಾಡ್ತಾನೆ ರೀ, ಭಾರಿ ಗ್ರೇಟ್ ಲೀಡರ್ ಅಂತಾರೆ. ನಮಗೆಲ್ಲ ಅಲ್ಲಿ ಹೋದವರು ಇದನ್ನ ಹಾಕಿರ್ತಾರೆ ವಾಟ್ಸಪ್ದಾಗ ವಿಡಿಯೋ. ಗೌಡ್ರ ನಿಮ್ಮ ಬಗ್ಗೆ ನೋಡ್ರಿ ಹೆಂಗೆ ಹೇಳಕತ್ತಾನೆ. ಅವ ಮೈಸೂರಿಗೆ ಹೋಗಿದ್ದ ಒಬ್ಬ ಹುಡುಗ, ಅವನಿಗೆ ಹೇಳಕತ್ತಿದ್ದ. ಅವ ಯಾರು ಆಟೋ ಡ್ರೈವರ್, ಯತ್ನಾಳ ನಮ್ಮಲ್ಲಿ ಭಾಳ ಫ್ಯಾನ್ಸ್ ಅದಾರ ಅವ್ರಿ, ಭಾರಿ ಮಾತಾಡ್ತಾರೆ ಅವರು, ಅಂಥವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಈ ರೀತಿ ಒಂದು ಒಳ್ಳೆಯ ಹೆಸರು ಬಿಜಾಪುರ ತರುವಂಥ ಕೆಲಸ ನಾವು ಮಾಡಿನೋ ಇಲ್ಲೋ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ಇವತ್ತು ನಮ್ಮ BDA ಚೇರ್ಮನ್ರು ಬಂದಾರ. ಅವರು ಸಣ್ಣ ಪುಟ್ಟ ಏನಾರು ಕೆಲಸ ಇದ್ರೆ ತಗೋರಿ, ಯಾಕಂದ್ರೆ ಇದೇ ಓನೇನೋರದಾರ. ನೀವು ಸ್ವಲ್ಪ ಕೆಲಸ ಮಾಡಿರಿ, ಮತ್ತು ಬರೀ ಕಾರ್ನ ಕೂತು ಅಡ್ಡಾಡಿ ಬ್ಯಾಡ್ರಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕನ್ನಡ. ನಮ್ಮ ಏರಿಯಾದಾಗ ಅದಾರಲ್ಲ, ಮುಂದೆ ಮನೆ ಬಂದು ಅಂದ್ರೆ ನೀವು 1 ಲಕ್ಷ ರೂಪಾಯಿ ತುಂಬಬೇಕಾಗ್ತದೆ. 6 ಲಕ್ಷ ಸರ್ಕಾರದಿಂದ ಕೊಡಿಸ್ತೀವಿ. ಯಾರ್ಯಾರು ಹಳಿ ಪತ್ರೆ ಮನೆ ಅದಾವ, ಯಾರ್ಯಾರು ಅದಾವ, ಇದು ಪೂರ್ತಿ ಸ್ಲಮ್ ಐತಿ. ನಮ್ಮ ಶಿವರುದ್ರ ಬಾಗಲಕೋಟೆದಾಗ ಸ್ಲಮ್ ಐತಿ. ಆ ಮನೆಗಳು ಬಂದ ಕೂಡಲೇ ನಿಮ್ಗೆಲ್ಲರಿಗೂ ಇಂಟಿಮೇಷನ್ ಮಾಡ್ತೀವಿ. ನಮ್ಮ ಕಾರ್ಪೊರೇಟರ್ ಎಲ್ಲರೂ ಕೂಡ ಮಾಡ್ತಾರೆ.
ನೀವು ಅದಕ್ಕೆ ಸ್ಲಮ್ ಬೋರ್ಡಿಗೆ 1 ಲಕ್ಷ ತುಂಬಬೇಕಾಗ್ತದೆ. ನಾವು ಸ್ಲಮ್ ಇಲಾಖೆದಿಂದ ನಿಮ್ಗೆ ನೇರವಾಗಿ 5 ಲಕ್ಷ ರೂಪಾಯಿ ಏನು ಬರ್ತದೆ ನೀವೇ ತೊಗೊಂಡು ಮನೆ ಕಟ್ಟುವಂಥ ಒಂದು ವ್ಯವಸ್ಥೆ ಇಲ್ಲಿ ಮಾಡ್ತೀವಿ. ಇನ್ನೊಂದು 6 ತಿಂಗಳದಾಗ 1,000 ಮನೆ ಬರೋದು ಬಿಜಾಪುರಕ್ಕೆ. ಮೊದಲು ಇದೇ ಓಣಿ ಜೋರಾಪುರನಾನೆ ಎಷ್ಟು ಸ್ಲಮ್ಮದು ನಮ್ಮ ಸರ್ವೆ ಅದಾವಲ್ಲ, ಆ ಸರ್ವೆದಾಗ ಮೊದಲು ನಿಮ್ಮನ್ನೆಲ್ಲ ಕೇಳ್ತೀವಿ, ಯಾರು ಮನೆ ಭಾಳ ವೀಕ್ ಅದಾವು, ಸರ್ವೆ ಐತಿ, ಇಂತಿಂಥವ್ರು ಇಟ್ಟು ರೊಕ್ಕ ತುಂಬ ಕೂಡಲೇ ಈಗ ನಮ್ಮ ಗೆದ್ದಲ್ ತಿಪ್ಪಿದೂ ಮಾಡಬೇಕಾಗಿತ್ತು. ಇದೂ ಈಗ ಇನ್ನೊಂದು 1000 ಮನೆ ಕೊಡ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ಬಂದ ತಕ್ಷಣ ಹೇಳ್ತೀನಿ, ನೀವು 1 ಲಕ್ಷ ಹಾಕಿ 5 ರಿಂದ 6 ಲಕ್ಷ ರೂಪಾಯಿ ಒಂದು ಒಳ್ಳೆ ಮನೆ ಕಟ್ಕೊಳಕ್ಕೆ ವ್ಯವಸ್ಥೆ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಾಗ ಹೇಳಕ್ಕೆ ಬಯಸ್ತಾ ಇದ್ದೇನೆ.